ಬೇಗ ಕಳಿಸಿ, ಬೇಗ ಕಳಿಸಲ್ಪ, ಬೇಗ ಕೊಡು. ಎತ್ತಪ್ಪ ಅವ್ರಿಗೆ. ಸರ್, ಅವ್ರು ಬಂದು ತುಂಬ ಹೊತ್ತಿಂದ ಕಾಯ್ತಾ ಇದ್ದಾರೆ ಸರ್. ಯಾರು? ಅದೇ ನಿಮ್ಮ ಫ್ರೆಂಡು ಲಕ್ಷ್ಮೀನಾ? ಹೌದು ಸರ್. ಏನಿವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ದಾಳೆ. ಸರಿ, ಅಲ್ಲಿ ಮಣ್ಣು ಹಾಕ್ಸ್ತಾ ಇರೋ, ಆ ಸಿಮೆಂಟ್ ಮಿಕ್ಸಿಂಗ್ ಮಾಡಕ್ಕೆ ಹೇಳು. ಸರಿ ಸರ್. ಮೀರಾ, ನೀನಾ? ಏನ್ ವಿಷಯ? ಅಪ್ಪ ಏನಾದರೂ ಹೇಳಿ ಕಳ್ಸಿದ್ರಾ? ಅಪ್ಪ ಏನೂ ಹೇಳಿ ಕಳಿಸಿಲ್ಲ, ನಾನೇ ಏನೋ ಹೇಳಬೇಕಾಗಿತ್ತು, ಅದಕ್ಕೆ ಬಂದೆ. ನೀನು ಹೇಳಬೇಕಿತ್ತಾ? ತಗೋ. ಏನಿದು? ಪ್ರೇಮ ಪತ್ರ. ಲಕ್ಷ್ಮಿ ಕೊಟ್ಲಾ? ನಾನೇ ನಿನಗೋಸ್ಕರ ಬರೆದಿದ್ದು. ಏಯ್, ಏನ್ ತಮಾಷೆ ಮಾಡ್ತಿದ್ಯಾ? ನಾನು ಲಕ್ಷ್ಮಿ ಪ್ರೀತಿಸ್ತಾ ಇರೋದು ನಿನಗೆ ಗೊತ್ತಿಲ್ವಾ? ನೋಡು ಮೀರಾ, ನಾನು ಯಾವತ್ತಾದ್ರೂ ನಿನ್ನ ಹತ್ರ ಇಷ್ಟಪಡೋ ರೀತಿ ನಡ್ಕೊಂಡಿದ್ದೀನಾ, ಅಥವಾ ನಿನ್ನ ಹತ್ರ ಬಂದು ನೀನು ಇಷ್ಟ ಅಂತ ಬಂದು ಹೇಳ್ಕೊಂಡಿದ್ದೀನಾ? ನೀನು ಲಕ್ಷ್ಮಿನ ತಮಾಷೆಗೆ ಪ್ರೀತಿಸ್ತೀನಿ ಅಂತ ಹೇಳ್ಕೊಂಡು ಅವ್ರ ಜೊತೆ ಓಡಾಡ್ತಾ ಇದೀಯಾ ಅಂತ ಅಂದ್ಕೊಂಡೆ. ಆದ್ರೆ ಅವಳು ನಿಜವಾಗ್ಲೂ ಪ್ರೀತಿಸ್ತಾ ಇದೆಯಾ? ನೋಡು, ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನೀನು ನನ್ನನ್ನೇ ಇಷ್ಟಪಡ್ಬೇಕು. ನನಗೆ ನೀನು ಇಷ್ಟ ಇಲ್ಲ. ಓ, ನಿನಗೆ ನಮ್ಮಪ್ಪನ ದುಡ್ಡು ಇಷ್ಟ, ನಮ್ಮಪ್ಪನ ದುಡ್ಡಲ್ಲಿ ಓದೋಕಿಷ್ಟ, ನಮ್ಮಪ್ಪನ ದುಡ್ಡಲ್ಲಿ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ತಗೊಂಡು ಹಾಕೊಳ್ಳೋಕ್ಕೂ ಇಷ್ಟ. ನಮ್ಮಪ್ಪನ ಮಗಳು ಅಂದ್ರೆ ಇಷ್ಟ ಇಲ್ಲ ಅಲ್ವಾ?